ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ವರ್ಷ. ಸೊ ಇವತ್ತು ಇವಾಗೊಳ್ಳ ಅಫಿಷಿಯಲಿ ವೆಲ್ಕಮ್ ಮಾಡೋಣ ಅಂತ ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅವಳು ನನ್ನ ಫ್ರೆಂಡ್ ಶಾರು ಅಂತ. ಅವಳು ಆ್ಯಕ್ಚುಲಿ ಫ್ರೆಂಡು ಮತ್ತು ನನ್ನ ಹಸ್ಬೆಂಡ್ಗೆ ತಂಗಿನೂ ಹೌದು. ಸೊ ಬಾಮ್ಮ ಬಾರೆದ್ದು. ಹಾಯ್ ಎಲ್ಲರಿಗೂ. ಇವಳೆ ನನ್ನ ಫ್ರೆಂಡ್ ಶಾರು. ಸುಮಾರು ಒಂದು ಎಷ್ಟು 6 months ಆಯ್ತೇನಲ್ಲಮ್ಮ ಬಂದು. ಪಾಪು ನಾಮಕರಣಕ್ಕೆ ಬಂದವಳು. ಕುತ್ಕೋ. 6 months ಆಯಿತು. ಪಾಪು ನಾಮಕರಣಕ್ಕೆ ಬಂದವಳು ಮತ್ತು ಇವತ್ತೇ ಬಂದಿರೋದು. ಇವು ನೋಡ್ರಿ, ಇಲ್ಲಿ ಕಿಟಕಿ ಹತ್ತೋದು, ಮರ ಹತ್ತೋದು ಬಿಟ್ಟರೆ ಮರ ಹತ್ತಾನೆ. ಇನ್ನು ಸ್ವಲ್ಪ ದಿವಸ ಬಿಟ್ಟರೆ ತುಂಬ ಕಿತಾಪತಿ ಆಗೋಗಿದ್ದಾನೆ. ಅವ್ರ ಅತ್ತೆಗೆ ಹೊಡಿಯೋದು ಮಾಡೋದು, ಕೂದಲು ಎಳೆಯೋದು ಎಲ್ಲ ಕಿತಾಪತಿ ಮಾಡ್ತಾವನೆ. ಆವಾಜ್ ಹಾಕೋದು. ಅವ್ರ ಅಣ್ಣ ಬರೋರ್ಗು ಇರ್ತಾಳಂತೆ. ನೋಡೋಣ ಎಷ್ಟು ದಿವಸ ಇರ್ತಾಳೆ ಅಂತ. ಸೊ ಬನ್ನಿ ಈ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಓನಮ್ಮ ನಡೆಯೋದು ಬಂದ್ಬಿಟ್ಟಿದೆ. ಪಾಪ ಬಿಡಮ್ಮ. ಓಡ್ ಬರ್ತೀನಿ. ಅವನಿಗೆ ಸಿಟ್ಟು ಬಂತು. ಓದವನು ಕೊಟ್ಟಿಲ್ಲ ಅಮ್ಮಮ್ಮ. ಎತ್ತಾಗ್ತಾನ ಅವನು. ಯೂಟ ನೋಡ್ಕೊಂಬಂದ. ಇರೋದೇ ಒಂದೇ ರಿಮೋಟ್ ಚಿನ್ನು. ಆನ್ ಮಾಡ್ದ. ಆಫ್ ಮಾಡಿ, ಟಿ ವಿ ಆಫ್ ಮಾಡು. ಪುಟ್ಟು ಟಿ ವಿ ಆಫ್ ಮಾಡು. ವಾ ಅಮ್ಮ ಅವ್ನು ಹೊಡೆದಾಕ್ತಾನಮ್ಮ. ಅವ್ನು ಹೊಡೆದಾಕಿದ್ರೆ ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ. ಎಲ್ಲೋಯ್ತು? ಬ್ಯಾಕ್ ವಿತ್ ನ್ಯೂ ಚಾಲೆಂಜ್. ಏನಪ್ಪ ಅಂದರೆ ನಮ್ಮ ಹುಡುಗಿಗೆ ಗೋಲ್ಗಪ್ಪ ತಿನ್ನಬೇಕು ಅನ್ನಿಸ್ತಂತೆ. ಅದಕ್ಕೆ ಅದನ್ನು ಯಾಕೆ ಚಾಲೆಂಜ್ ಆಗಿ ಮಾಡಬಾರ್ದು ಅಂತಂದ್ಬಿಟ್ಟು ಇವಾಗ ಗೋಲ್ಗಪ್ಪ ಚಾಲೆಂಜ್ ಮಾಡ್ತಾಯಿದ್ದೀವಿ. ಊಟ ಅಂತೂ ಫುಲ್ ಆಗಿದೆ. ಊಟ ಆದಮೇಲೆ ಎಷ್ಟು ತಿಂತೀವಿ ಗೋಲ್ಗಪ್ಪ ಅನ್ನೋದೇ ಚಾಲೆಂಜ್ ಆ್ಯಕ್ಚುಲಿ. ಸೊ ಸ್ಟಾರ್ಟ್ ಮಾಡೋಣ. ಅಂದರೆ 1 ನಿಮಿಷದಲ್ಲಿ ಎಷ್ಟು ಗೋಲ್ಗಪ್ಪ ತಿಂತಾರೆ, ಯಾರು ಜಾಸ್ತಿ ತಿಂತಾರೆ ಅಂತ ಇದು ಚಾಲೆಂಜ್ ಆ್ಯಕ್ಚುಲಿ. ಸೊ ನೋಡೋಣ, ಅವಳು ಜಾಸ್ತಿ ತಿಂತಾಳ, ನಾನು ಜಾಸ್ತಿ ತಿಂತೀನ ಅಂತ. ಸೊ ಫಸ್ಟ್ ನೀನು ಸ್ಟಾರ್ಟ್ ಮಾಡ್ತೀಯಾ? ನಾನೇ ಸ್ಟಾರ್ಟ್ ಮಾಡ್ತೀನಿ. ಅದು ಟೈಮರ್ ಕೊಡು. ಟೈಮರ್ ಮಾಡ್ಕೊಳ್ಳೋಣ. ಸೊ 1 ನಿಮಿಷಕ್ಕೆ ಇನ್ನೂ 10 ಥರ ಕಾಣಿಸ್ತಿರ್ತಾನೆ. 1 ಮಿನಿಟ್ಗೆ ಟೈಮರ್ ಸೆಟ್ ಮಾಡ್ತಾ ಇದ್ದೀನಿ. ಸ್ಟಾಪ್ ವಾಚ್ಗೆ ಟೈಮರ್ ಅಲ್ಲ. ಸೊ ಇವಾಗ ಟೈಮರ್ 0 ಇದೆ. 1 ಮಿನಿಟಲ್ಲಿ ಯಾರು ಜಾಸ್ತಿ ತಿಂತಾರೆ ಅಂತ. ಎಷ್ಟು ತಿನ್ಬೋದಮ್ಮ? ಗೊತ್ತಿಲ್ಲ. ಅಂಗಡೀಲಿ ಭಯ್ಯ ಕೊಟ್ರೆ 4 ರಿಂದ 5 ತಿಂತೀನಿ. ನೋಡೋಣ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಎಷ್ಟು ನಮ್ಮ ಹುಡುಗಿ ಎಷ್ಟು ತಿಂತ. ಅದು ಊಟ ಆಗಿದೆಯಲ್ಲ, ಸೊ ಇದು ಚಾಲೆಂಜ್ ನಿಜವಾದ್ದು. ಓಕೆ ಸ್ಟಾರ್ಟ್ ಮಾಡಲಾ? ಸ್ಟಾರ್ಟ್. ಆ ಪ್ಲೇಟ್ ಕೆಳಗೆ ನಿಧಾನ ತಿಂದು ಪರವಾಗಿಲ್ಲ. ಅರ್ಜೆಂಟ್ ಚುಚ್ಕೊಂಡ್ಬಿಡುತ್ತೆ ಬಾಯಿಗೆ ಆ ಕಡೆ ಈ ಕಡೆ ಎಲ್ಲ. ಏನಂದ್ರೂ ನಮ್ಮ ಹುಡುಗಿರಿಗೆ ಗೋಲ್ಗಪ್ಪ ಅಂತಂದರೆ ಊಟ ಆದರೂ ಊಟ ಆಗಿಲ್ಲ ಅಂದ್ರೂ ನಾವು ಚೆನ್ನಾಗೇ ತಿಂತೀವಿ. ಸೊ ಇವರು ಮೇಡಮ್ಮು ಎಷ್ಟು ಹೇಳಿದ್ರು ಗೊತ್ತಾ? ನಾನು ಆಮೇಲೆ ಹೇಳ್ತೀನಿ ಎಷ್ಟು ಹೇಳಿದ್ಲು ಅಂತ. ನೀನು ನಗದು ಬಿಡೋದು ನಿನ್ನ ಇಷ್ಟ. ಅದು ತಿನ್ಬೇಕು, ಗಬ ತಿನ್ನಬೇಕು. 40 ಸೆಕೆಂಡ್ಸ್ ಆಗಿದೆ ಆಲ್ರೆಡಿ. ಆ್ಯಕ್ಚುಲಿ ಇನ್ನೊಂದು ಟೆಕ್ನಿಕ್ ಯೂಸ್ ಮಾಡ್ಕೊಂಡು ತಿನ್ಬೋದು, ಬಟ್ ಅದು ನಾನು ಮಾಡಿದ್ರೆ ಹತ್ಬಿಡ್ತಾಳೆ ಆಮೇಲೆ. ಫಸ್ಟ್ ನನಗೆ ಹೇಳೋಕ್ಕಾಗಿಲ್ವ ಅಂತ. ಅದಕ್ಕೆ ಬೇಡ, ಇದನ್ನೇ ಫಾಲೋ ಮಾಡೋಣ ಅಂತ ನೋಡೋದು.
2 1 0. ತಿನ್ನು ಬಾಯಲ್ಲಿರೋದು ಲೆಕ್ಕಕ್ಕಿಲ್ಲ ಹಂಗಾದ್ರೆ. ಹೋಗಿ ಬಿಡಿ ಪಾಪ, ಅದನ್ನ ಲೆಕ್ಕ ತೊಗೊಂಬಿಡೋಣ. ಎಷ್ಟು ತಿಂದಿದ್ದಾಳೆ ನೋಡೋಣ. ಸೊ 1 minute 32 seconds, 1.32 ಆಗಿದೆ. ಎಷ್ಟು ತಿಂದೆ ಇವತ್ತು ಅಕ್ಕ, ಎಷ್ಟು ತಿಂತೀನಿ ಅಂತ ಅಂದಿದ್ಲು. ಮಿನಿಮಮ್ ಅಂದರೆ ಊಟ ಆದಮೇಲೆ ನಾನು 8ರಿಂದ 10 ತಿಂತೀನಿ ಅಂತ ಅಂದಿದ್ಲು. ಎಷ್ಟು ತಿಂದಿದ್ದಾಳೆ ಗೊತ್ತಾ? ಇನ್ನೂ ಇಷ್ಟು ಖಾಲಿ ಮಾಡಿಲ್ಲ, ಎಲ್ಲ ಇಲ್ಲೇ ಇದೆ, ಪ್ಲೇಟಲ್ಲೇ ಇದೆ. 1 2 3 4 8 ಇತ್ತಲ್ಲಮ್ಮ. 8ಕ್ಕೆ ರೆಡಿ ಮಾಡ್ಕೊಂಡಿದ್ದು ತಿಂತೀನಿ ಅಂತ. 4 ತಿಂದಿದ್ದಾಳೆ ಕರೆಕ್ಟಾಗಿ. 4ರಿಂದ 5 ಅನಿಸುತ್ತೆ ನೋಡು. ನಾನು ಹಾಕಿದ್ದೆ 8ಕ್ಕೆ ಹಾಕಿದ್ದೀನಿ ನಾನು. 4 ತಿಂದಿದ್ದಾಳೆ. ಹೋಗ್ಲಿ ಬಿಡು, ಇನ್ನೊಂದು ಹೇಳ್ತೀನಿ. ಆಮೇಲೆ ನಾನೇನಾದರೂ ಸ್ವಲ್ಪ ಜಾಸ್ತಿ ತಿಂದರೆ ಅದು 5 ಅಂತ ಲೆಕ್ಕ ಮಾಡ್ಕೊಳ್ಳೋಣ, ಇಲ್ಲ 4 ಅಂತ ಲೆಕ್ಕ ಮಾಡ್ಕೊಳ್ಳೋಣ. ನೋಡಿ ನನ್ನ ಫ್ರೆಂಡ್ ಹೆಂಗೆ ಅಂತ. ಓಕೆ, ಇವಾಗ ನಾನು ಸ್ಟಾರ್ಟ್ ಮಾಡಲಾ? ಸ್ಟಾರ್ಟ್ ಮಾಡು ನೋಡೋಣ. ರೀಸೆಟ್ ಮಾಡಿದೆ. ಅಯ್ಯೋ, ಇದು ನಾನು ಹಾಕ್ಕೊಂಡೇ ಇಲ್ಲ, ತಡಿಯೇ. ನೋಡಿ, ಇವಳಿಗೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ, ಕೊಟ್ಟು ವಿಡಿಯೋ ಮುಂದೆ ಕೂರಿಸಿದ್ದೀನಿ. ಅವಳು ನನಗೇನು ಆಗಿಲ್ಲ, ಆಗಲೇ ಸ್ಟಾರ್ಟ್ ಮಾಡೋಕೆ ಹೋಗ್ತಾವಳೆ. ತಡಿ ಒಂದು ನಿಮಿಷ. ಹಂಗೆ ಮಾಡ್ಕೊಂಡ್ರೆ ನಾನು ಮ್ಯೂಸಿಕ್ ಕೊಟ್ಕೊಂಡು ಫಾಸ್ಟ್ ಹಾಕ್ಬೋದಲ್ಲ. ಇದಕ್ಕ ಬೈ ಮಾಡಲೇ ಕೊಡಿ. ನಾನು ತಿನ್ನೋದುಂಟು. ನನಗೇನು ಗೋಲ್ಗಪ್ಪ ಕ್ರೇಜ್ ಇಲ್ಲ ಆ್ಯಕ್ಚುಲಿ. ಕ್ರೇಜ್ ಇದೆ ಅವಳ ಮೇಲೆ. ಅನ್ಸಿರೋದೆಲ್ಲ ನಮ್ಮ ಅಣ್ಣನ ಹತ್ರ ನನ್ನ ಮೇಲೆ ಹಾಕ್ಕೊಟ್ಟಿದ್ದಾಳೆ. ಅವಳಿಗೆ ಅನ್ಸಿರೋದಂತೆ, ಅವಳಿಗೆ ಎಲ್ಲ ಆಸೆ. ನೋಡೋಣ ಎಷ್ಟು ತಿಂತಾಳೆ. ಇನ್ನು ಇವ್ರ ಅಣ್ಣ ಇರಬೇಕಿತ್ತು. ಇವಾಗ ಇಬ್ಬರು ಸೇರಿಕೊಂಡು ನನಗೆ ಗೆದ್ರು ಸೋತಿದ್ಯಾ ಅಂತ ಪದ ಮಾಡಿಬಿಡ್ತಾರೆ, ಅಷ್ಟು ಯಾಮರಿಸ್ತಾರೆ ಇಬ್ಬರು ಸೇರಿಕೊಂಡು. ಹಿಂಗೆ ನಾವು ಹಂಗೆ. ಓಕೆ, ಈಗ ನಾನು ರೆಡಿ ಆಗಿದೆ. ಸೊ ಸ್ಟಾರ್ಟ್ ನಮ್ಮ. ನನಗೆ ಹತ್ರ ಬರ್ತೀನಿ ತೇಳಿ. ನೀನು ಅಷ್ಟನ್ನ ತಿಂದಿದ್ದೆ. ನನ್ನ ಫ್ರೆಂಡ್ಸ್ ನಂಗೆ ನಿಜ ಅಷ್ಟು ತಿಂತೀನಲ್ವೋ ಗೊತ್ತಿಲ್ಲ, ಅವಳೇ ಗೆಲ್ತಾಳೇನೋ. ಗೆದ್ದವ್ರಿಗೆ ಒಂದು ಪೂರಿ ಎಕ್ಸ್ಟ್ರಾ ಅಷ್ಟೇ, ಗಿಫ್ಟ್ಸ್ ಇಲ್ಲ ಏನೂ ಇಲ್ಲ. ಗೆಲ್ಸೋಣ ಅಂತ ಹುಡುಗಿನ. ಸ್ಟಾರ್ಟ್. ಏನೋ ಫ್ರೆಂಡ್ಸ್ ನೋಡಿ ಅವಳೆ ನಿಧಾನ. ಇದೆಲ್ಲ ಕನ್ಸಿಡರ್ ಮಾಡಲ್ಲ. ನೀವು ಕೆಮ್ಮದ್ನೆಲ್ಲ ಇಲ್ಲ ಫ್ರೆಂಡ್ಸ್. ನನಗಿಂತ ಫಾಸ್ಟ್ ಇದ್ದಾಳೆ ನನ್ನ ಫ್ರೆಂಡು. ನಾನೇ ಸುಮ್ಮನೆ ಫಾಸ್ಟ್ ಅಂತ ಮೆರಿತಾ ಇದ್ದೀನಿ ಅಲ್ಲ. ಸೂಪರ್ ಫ್ರೆಂಡ್ಸ್. ಏನು ಫ್ರೆಂಡ್ಸ್ ಇದು? ನಿಧಾನ. ಅವಳಂತ ಒಂದು ಜಾಸ್ತಿ ನಾನೇ ಗೆದ್ದಂಗೆ. ನೀನೇ ಕಣವ, ನೀನೇ ವಿನ್ ಮಾಡ್ಸೋಣ. ಇನ್ನೂ ಆಗಿಲ್ಲ. ಏನು ಡೌನ್ ಮಾಡ್ತಾಳೆ ನೋಡು ಇವಾಗ. ಫಿನಿಶ್. 1 minute ಆಗಿದೆ. ಐ ಥಿಂಕ್ 5 to 6 ತಿಂದಿದ್ದಾರೆ ಅಂದ್ಕೊಳ್ತೀನಿ. ನನಗೆ ಅಲ್ಲಿ ನೋವು ಇರೋದ್ರಿಂದ ಗವಾಗ ತಿಂದು ಮತ್ತೆ ಅಲ್ಲಿ ನೋವು ಶುರು ಆಯಿತು. ನೋಡಿ ಫ್ರೆಂಡ್ಸ್, ನನಗೆ ಏನು ಹೇಳಿದ್ಲಿ ಹೇಳ್ರಿ. ಇಲ್ಲಿ ನೋಡಿ, ಇನ್ನೂ ಇಲ್ಲೇ ಇದೆ. ನಾನು ಊಟ ಮಾಡಿನೂ ಅಷ್ಟು ಅಟ್ಲೀಸ್ಟ್ ಅವಳಿಗಿನ್ನ 2 ಜಾಸ್ತಿ ತಿಂದಿದ್ದೀನಿ. ನಾನು ಫುಲ್ಲು ಇವಾಗ ಮನೆಗೆ ಬಂದೆಲ್ಲ ಫುಲ್ಲು ಹೊಟ್ಟೆ ತುಂಬಿಸ್ಬಿಟ್ಟಿದ್ದಾರೆ ಇವತ್ತು. ನನಗೆ ನಿಜ ತಿಂದಿದ್ದೀನಿ. ಅವಳು ಬಂದಿದ್ದ ದಿವಸದಿಂದನೂ ಬರೀ ಇದೇ ಕತೆ ಹೊಡಿತಾ ಇದ್ದಾಳೆ. ಓಕೆ, ನಿಮಗೆ ನಮ್ಮ ಗೋಲ್ಗಪ್ಪ ಚಾಲೆಂಜ್ ಇಷ್ಟ ಆಗಿದೆಯಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇನ್ನೂ ತುಂಬ ಲೆಂತಿ ಮಾಡಬೇಕು ಅಂದ್ಕೊಂಡಿದ್ವಿ. ಇಷ್ಟಕ್ಕೆ ಸುಸ್ತಾಗೋಗ್ಬಿಟ್ಲು. ನಾನೇನು ಅಂದ್ಕೊಂಡಿದ್ದೆ, ಅಲ್ಲೇ ಹೋಗ್ಬಿಟ್ಟು ಅಟ್ಲೀಸ್ಟ್ ಮಿನಿಮಮ್ ಅಂದ್ರೂ ಇಷ್ಟಿಷ್ಟು ತಿನ್ನಲೇಬೇಕು, 20-30 ಆದರೂ ತಿನ್ನಲೇಬೇಕು ಅನ್ನೋ ಥರ ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಇವಳು ಕೆಪಾಸಿಟಿ ಇಲ್ಲ ಹುಡುಗಿಗೆ, ಸುಮ್ಮನೆ ಮಾತಾಡ್ತಾಳೆ ಅಷ್ಟೇ. ಎಲ್ಲ ಹಿಂಗೆ ಏನೋರಾಗುತ್ತೆ. ತಿನ್ನೋದ್ರಲ್ಲಿ ಅಷ್ಟೇ, ತಿನ್ನೋದ್ರ ಕೆಪಾಸಿಟಿ ಇಲ್ಲ. ಅದಕ್ಕೇ ಸಾಕು ಇಷ್ಟಲ್ಲೇ ಅಂತ ಮಾಡೋಣ. ಸೊ ನಾವು ತಿನ್ನಬೇಕು ಅಂದ್ಕೊಂಡಿದ್ವಿ, ತಿಂದಂಗೂ ಆಯಿತು, ಚಾಲೆಂಜ್ ಮಾಡ್ದಂಗೂ ಆಯಿತು. ಸೊ ನಿಮಗೆ ಈ ಚಾಲೆಂಜ್ ಇಷ್ಟ ಆಗಿದ್ದರೆ ಅಥವಾ ನಿಮಗೆ ನಮ್ಮಿಬ್ಬರಲ್ಲಿ ಬೇರೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾವ ಥರ ಬೇಕು ವೀಡಿಯೋಸ್, ಅಂದರೆ ಯಾವ ಥರ ಗೇಮ್ಸ್ ಚಾಲೆಂಜ್ ಬೇಕು ಅಂತಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಇವಳು ಮಾಡ್ತೀವಿ, ಅದೇ ಚಾಲೆಂಜ್ ವೀಡಿಯೋಸ್ ಮಾಡ್ತೀವಿ. ಸೊ ಇನ್ಯಾವ ಥರ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ, ಹೊಸ ಅವರೇ ಕಮೆಂಟ್ ಮಾಡಿ ತಿಳಿಸ್ತಾರೆ, ಅದನ್ನು ನಾವು ಅಕ್ಸೆಪ್ಟ್ ಮಾಡೋಣ. ರೆಡಿಯಾಗಿರು. ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾವು ಅದನ್ನು ಮಾಡ್ತೀವಿ. ಸೊ ಮುಂದಿನ ವ್ಲಾಗೊಂದಿಗೆ ಮತ್ತೆ ಸಿಗುವ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗೊಂದಿಗೆ ಮತ್ತೆ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್.